ಭೂಮಿಯಿಂದ ನಾವು ಚಂದ್ರನನ್ನು ನೋಡುವಂತಹ ಒಂದು ವಿಚಾರವನ್ನು ನಾನು ಒಂದು ರೇಖಾಚಿತ್ರದ ಮೂಲಕ ತಿಳಿಸ್ತಾ ಇದ್ದೀನಿ. ಹಾಗೆ ಅಮಾವಾಸ್ಯೆ ಹುಣ್ಣಿಮೆಗಳು ಹೇಗೆ ಸಂಭವಿಸ್ತವೆ ಅನ್ನೋಂಥ ವಿಚಾರವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸಾಮಾನ್ಯವಾಗಿ ನಾವು ನೋಡಿದ್ದೀವಿ, ಭೂಮಿಯಿಂದ ನೇರವಾಗಿ ಸೂರ್ಯನನ್ನು ನೋಡಿದಾಗ ನಮಗೆ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬೀಳ್ತವೆ. ಸೂರ್ಯನ ಬೆಳಕನ್ನು ನಾವು ನೇರವಾಗಿ ಪಡೆದುಕೊಳ್ತಾ ಇದ್ದೀವಿ. ಯಾವುದೇ ರೀತಿಯ ಬೆಳಕನ್ನು ಯಾವುದೇ ಗ್ರಹಗಳು ಕೂಡ ಹೊಂದಿಲ್ಲ. ಕೇವಲ ಸೂರ್ಯನಿಂದ ಮಾತ್ರ ಎಲ್ಲ ಗ್ರಹಗಳು ಕೂಡ ಬೆಳಕನ್ನು ಪಡೆದು ಆ ಬೆಳಕನ್ನು ಪ್ರತಿಫಲಿಸುತ್ತವೆ. ಆಗ ಪ್ರತಿಫಲಿಸ್ತಕ್ಕಂತಹ ಬೆಳಕನ್ನು ನಾವು ಭೂಮಿಯಿಂದ ಆಕಾಶವನ್ನು ನೋಡಿದಾಗ ಪ್ರತಿಫಲಿಸ್ತಕ್ಕಂತಹ ಬೆಳಕು ನಮಗೆ ಕಾಣುವಂಥದ್ದು. ಹಾಗಾಗಿಯೇ ಸೂರ್ಯನ ಬೆಳಕು, ಪ್ರಜ್ವಲಿಸುವಂತಹ ಬೆಳಕು, ಈ ಬೆಳಕನ್ನು ಗ್ರಹಗಳು ಪಡೆದು ತಮ್ಮ ಬೆಳಕನ್ನು ಪ್ರಜ್ವಲಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರಕಾಶಮಾನವಾಗಿ ಪ್ರಜ್ವಲಿಸುವಂತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಕಾನ್ಸ್ಟೆಂಟ್ ಆಗಿರೋಂಥ ಬೆಳಕನ್ನು ಈ ಗ್ರಹಗಳು ಹೊಂದಿರ್ತವೆ. ಹಾಗಾಗಿಯೇ ನಾವು ಸುಲಭವಾಗಿ ಆಕಾಶದಲ್ಲಿರ್ತಕ್ಕಂತಹ ಅನೇಕ ಗ್ರಹಗಳು ಮತ್ತು ನಕ್ಷತ್ರಗಳನ್ನು ಕಂಡುಹಿಡೀಲಿಕ್ಕೆ ಸುಲಭ ಆಗಿರೋವಂಥದ್ದು ಈ ವಿಚಾರ. ನಾನು ಹಿಂದೆ ಹೇಳಿದ್ದೀನಿ, ಧ್ರುವ ನಕ್ಷತ್ರ ಮತ್ತು ರಾಶಿ ಕುಂಡಲಿಗಳು ಇವುಗಳ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ವಿಡಿಯೋಗಳನ್ನು ನಾನು ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಚಂದ್ರನ ವಿವಿಧ ರೂಪಗಳು, ಅಂದರೆ ಅಮಾವಾಸ್ಯೆಯಿಂದ ಹುಣ್ಣಿಮೆಗೂ, ಹುಣ್ಣಿಮೆಯಿಂದ ಅಮಾವಾಸ್ಯೆಗೂ ಹೇಗೆ ಈ ಬದಲಾವಣೆ ಆಗುತ್ತೆ, ಇದನ್ನು ನಾವು ಹೇಗೆ ತಗೊಳ್ಳೋದು ಅಂತ, ಹೇಗೆ ಅಮಾವಾಸ್ಯೆ ಹುಣ್ಣಿಮೆಗಳು ಸಂಭವಿಸ್ತವೆ ಅನ್ನೋಂಥ ವಿಚಾರವನ್ನು ನಾನು ಈ ರೇಖಾಚಿತ್ರದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇವೆಲ್ಲವೂ ಕೂಡ ಜ್ಯೋತಿಷ್ಯದಲ್ಲಿ ಇರ್ತಕ್ಕಂತಹ ಭಾಗಗಳೇ. ಜ್ಯೋತಿಷ್ಯ ವಿಜ್ಞಾನವನ್ನು ಬಿಟ್ಟಿಲ್ಲ. ಜ್ಯೋತಿಷ್ಯದಲ್ಲೇ ವಿಜ್ಞಾನ ಇದೆ ಮತ್ತು ಆಧ್ಯಾತ್ಮಿಕದಲ್ಲೂ ಕೂಡ ವಿಜ್ಞಾನ ಇದೆ. ಹಾಗಾಗಿಯೇ ಇವೆಲ್ಲ ಪರಿಕಲ್ಪನೆಗಳು ಜನಗಳಿಗೆ ಸಿಗಬೇಕು ಅನ್ನೋ ಒಂದು ವಿಚಾರದಿಂದನೇ ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋವಂಥದ್ದು. ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ಅನೇಕ ಜನ ಸಬ್ಸ್ಕ್ರೈಬ್ ಆಗಲಿಕ್ಕೆ ಅನುಕೂಲವನ್ನು ಮಾಡಿಕೊಡ್ಬೇಕು ಅನ್ನೋವಂಥದ್ದು ನನ್ನ ಬೇಡಿಕೆ. ಹಾಗೆ ಈ ವಿಡಿಯೋದಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗಳು ಹೇಗೆ ಸಂಭವಿಸ್ತವೆ ಅನ್ನೋಂಥದ್ದನ್ನು ನಾನು ತಿಳಿಸ್ತಾ ಇದ್ದೀನಿ. ಸೂರ್ಯನಿಂದ ಭೂಮಿ ಬೆಳಕನ್ನು ಹೊಂದುವಾಗ ನಾವು ಕೇಳಿದ್ದೀವಿ, ಭೂಮಿಯ ಸುತ್ತ ಸೂರ್ಯ ಸುತ್ತುತ್ತಾ ಇದ್ದಾನೆ ಅನ್ನೋ ಒಂದು ಪರಿಕಲ್ಪನೆ ಇದೆ. ಹಾಗೆ ಭೂಮಿಯ ಸುತ್ತ ಚಂದ್ರನೂ ಕೂಡ ಸುತ್ತುತ್ತಾ ಇದ್ದಾನೆ ಅನ್ನೋಂಥದ್ದು ನಮಗೆ ಗೊತ್ತಿರೋ ಅಂಥದ್ದು. ಈ ಭೂಮಿಯ ಸುತ್ತ ಚಂದ್ರ ಸುತ್ತುತ್ತಾ ಇರಬೇಕಾದ್ರೆ ಈ ಭೂಮಿಗೂ ಮತ್ತು ಸೂರ್ಯನಿಗೂ ಮಧ್ಯಭಾಗದಲ್ಲಿ ಚಂದ್ರ ಬಂದಾಗ ಈ ಭಾಗದಲ್ಲಿ ಚಂದ್ರನ ಬೆಳಕು ಇರುತ್ತದೆ. ಈ ಭಾಗದಲ್ಲಿ ಚಂದ್ರನ ಬೆಳಕು ಉಂಟಾಗುತ್ತೆ. ಆದರೆ ಇದರ ಇನ್ನೊಂದು ಭಾಗದಲ್ಲಿ ಅಥವಾ ಈ ಚಂದ್ರನ ಮಿಕ್ಕ ಅರ್ಧ ಭಾಗದಲ್ಲಿ ಬೆಳಕು ಇಲ್ಲದ ಕಾರಣ ನಾವು ಇಲ್ಲಿಂದ ಚಂದ್ರನನ್ನು ನೋಡ್ತೀವಿ. ಭೂಮಿ ಮತ್ತು ಸೂರ್ಯನಿಗೂ ಮಧ್ಯ ಚಂದ್ರ ಬರೋ ಅಂಥದ್ದು. ಚಂದ್ರನ ಹಿಂಬದಿಯ ಭಾಗದ ಬೆಳಕು ಭೂಮಿಗೆ ಕಾಣದೇ ಇರೋದರಿಂದ ಆ ದಿನ ನಮಗೆ ಅಮಾವಾಸ್ಯೆ ಉಂಟಾಗೋವಂಥದ್ದು. ಅಂದರೆ ಇಲ್ಲಿ ಯಾವುದೇ ಗ್ರಹಗಳು ಇಲ್ಲವೇ ಇಲ್ಲ ಅನ್ನೋವಂಥದ್ದು ಬರುತ್ತೆ. ಹಾಗಾಗಿ ಈ ಚಂದ್ರ ನಮಗೆ ಕಾಣದೇ ಇರೋದರಿಂದ ಅಮಾವಾಸ್ಯೆ ಅನ್ನೋವಂಥದ್ದು ಉಂಟಾಗುತ್ತೆ. ಚಂದ್ರನ ನೆರಳಿನ ಭಾಗ ನಮಗೆ ಕಾಣದೇ ಇರೋದರಿಂದ ಚಂದ್ರ ಆ ದಿನ ಗೋಚಾರವೇ ಇಲ್ಲ ಅನ್ನೋವಂಥದ್ದು ನಮಗೆ ಗೊತ್ತಾಗುತ್ತೆ. ಆದರೆ ಚಂದ್ರನ ಇನ್ನೊಂದು ಜಾಗದಲ್ಲಿ ಸೂರ್ಯನ ಬೆಳಕು ಹೊಂದಿರುತ್ತೆ, ಆದರೆ ನಮಗದು ಗೋಚರ ಆಗದೇ ಇರೋವಂಥದ್ದು. ಅದೇ ರೀತಿ ಮುಂದಿನ ಹಂತಗಳಲ್ಲಿ ಸ್ವಲ್ಪ ಭಾಗವೇ ಚಂದ್ರ ತನ್ನ ಗಾತ್ರವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾನೆ ಅನ್ನೋ ಅಂಥದ್ದು ನಮಗೆ ಕಾಣೋ ಅಂಥದ್ದು. ಆದರೆ ಈಗ ನಾವಿಲ್ಲಿ ಭೂಮಿಯಲ್ಲಿದ್ದೀವಿ, ಚಂದ್ರನನ್ನು ನಾವು ನೋಡ್ತಾ ಇದ್ದೀವಿ. ಸ್ವಲ್ಪ ಭಾಗವೇ ಚಂದ್ರ ತನ್ನ ಗಾತ್ರವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾನೆ. ಹೀಗೆ ಚಂದ್ರ ತನ್ನ ಗಾತ್ರವನ್ನು ಹೆಚ್ಚಿಸ್ಕೊಳ್ತಾ ಅಂದರೆ ತಾನಿರುವಂತಹ ಜಾಗದಿಂದ ಚಲನೆಯನ್ನು ಹೊಂದಿದಾಗ ನಾವು ಈಗ ಒಮ್ಮೆ ನೋಡ್ತೀವಿ, ಹೀಗೆ ನೋಡ್ತೀವಿ. ಹೀಗೆಲ್ಲ ಚಂದ್ರ ಬಂದಾಗ ನಾವು ನೋಡೋದ್ರಿಂದ ಚಂದ್ರನ ಬೆಳಕಿನಲ್ಲಿ ಕೂಡ ವ್ಯತ್ಯಾಸ ಆಗಿ ಚಂದ್ರ ನಮಗೆ ವೃದ್ಧಿಯಾಗುವಂಥ ಒಂದು ಅಂಶ ಕಾಣಸಿಗುತ್ತೆ. ಹಾಗಾಗಿ ನಾನು ಸಿಂಪಲ್ಲಾಗಿ ಈ ರೇಖಾಚಿತ್ರದ ಮೂಲಕ ಇದನ್ನು ಬರೆದು ಹೋಗಿದ್ದೀನಿ.
ಚಂದ್ರ ತನ್ನ ಹಿಂಬದಿಯ ಬೆಳಕು ಭೂಮಿಗೆ ಕಾಣದೇ ಇರೋದರಿಂದ ಆ ದಿನ ಅಮಾವಾಸ್ಯೆ ಅಂತೇಳಿ ಕರಿತೀವಿ. ಈ ದಿನದಿಂದ ಹುಣ್ಣಿಮೆಯವರೆಗೂ ಕೂಡ ಚಂದ್ರ ತನ್ನ ಗಾತ್ರವನ್ನು ಹೆಚ್ಚಿಸ್ಕೊಳ್ತಾ ಹೋಗೋದ್ರಿಂದ ಈ ಒಂದು ಹಂತಕ್ಕೆ ಅಂದರೆ ತನ್ನ ಸೈಜನ್ನು ತನ್ನ ಗಾತ್ರವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾನೆ. ಹೀಗಾಗಿ ಇದಕ್ಕೆ ನಾವು ವೃದ್ಧಿಚಂದ್ರ ಅಂತೇಳಿ ಕರೆಯುವಂಥದ್ದು. ಅಮಾವಾಸ್ಯೆಯಿಂದ ಹುಣ್ಣಿಮೆಯ ಸಮಯದಲ್ಲಿ ಚಂದ್ರ ತನ್ನ ಗಾತ್ರವನ್ನು ಹೆಚ್ಚಿಸ್ಕೊಳ್ತಾ ಹೋಗೋದ್ರಿಂದ ಆ ಒಂದು ಪಥಕ್ಕೆ, ಆ ಒಂದು ದಾರಿಗೆ ವೃದ್ಧಿಚಂದ್ರ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಕೊನೆಯದಾಗಿ ಈ ಹುಣ್ಣಿಮೆಯ ದಿನ ನಮಗೆ ಸೂರ್ಯನ ಬೆಳಕು, ಇದೇ ಸೂರ್ಯನ ಬೆಳಕನ್ನು ಚಂದ್ರ ಪ್ರತಿಫಲಿಸ್ತಾನೆ. ಈ ಸೂರ್ಯ ಮತ್ತು ಚಂದ್ರರ ನಡುವೆ ಭೂಮಿ ಬರುತ್ತೆ. ಈ ಸಮಯದಲ್ಲಿ ನಾವು ಚಂದ್ರನನ್ನು ಈ ರೀತಿಯಾಗಿ ನೋಡ್ತೀವಿ. ಈ ಭಾಗದಲ್ಲಿ ನೋಡೋದ್ರಿಂದ ಸೂರ್ಯನ ಬೆಳಕು ಚಂದ್ರ ಪ್ರತಿಫಲಿಸೋದ್ರಿಂದ, ಈ ಪ್ರತಿಫಲಿಸಿದಂತಹ ಬೆಳಕು ಭೂಮಿಗೆ ಬಿಡೋದ್ರಿಂದ ನಾವು ಈ ಭೂಮಿನಲ್ಲಿರ್ತೀವಿ. ಇಲ್ಲಿಂದ ನಾವು ಚಂದ್ರನನ್ನು ನೋಡಿದಾಗ ಚಂದ್ರ ಬೆಳಕನ್ನು ಹೊಂದಿರುವಂಥದ್ದನ್ನು ನಾವು ಕಾಣುವಂಥದ್ದು. ಹಾಗಾಗಿ ಈ ಚಂದ್ರನನ್ನು ನಾವು ಹುಣ್ಣಿಮೆಯ ಚಂದ್ರ ಅಂತ ಹೇಳ್ಬಿಟ್ಟು ತೊಗೊತೀವಿ. ಇದೇ ನೆಕ್ಸ್ಟ್ ಪ್ರೋಸೆಸ್ಸು. ಮತ್ತು ತನ್ನ ಚಲನೆಯನ್ನು ಮುಂದುವರೆದು ಚಂದ್ರ ತನ್ನ ಗಾತ್ರವನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ತಾನೆ. ಈ ಕಡಿಮೆ ಮಾಡ್ಕೊತ ಹೋಗಿ ಮತ್ತೆ ಭೂಮಿಗೂ ಸೂರ್ಯನಿಗೂ ನಡುವೆ ಚಂದ್ರ ಬರ್ತಾರೆ. ಆಗ ಅಮಾವಾಸ್ಯೆ ಉಂಟಾಗುತ್ತೆ. ಈ ಕಡಿಮೆ ಆಗೋಂತಹ ಚಂದ್ರನ ಒಂದು ಗಾತ್ರವನ್ನು ನಾವು ಕ್ಷೀಣಚಂದ್ರ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ವೃದ್ಧಿಚಂದ್ರಕ್ಕೆ ಅಮಾವಾಸ್ಯೆಯಿಂದ ಹುಣ್ಣಿಮೆಯ ಈ ಸಮಯಕ್ಕೆ ಶುಕ್ಲ ಪಕ್ಷ ಅಂತ ಹೇಳ್ಬಿಟ್ಟು ಕರಿತೀವಿ. ಶುಕ್ಲ ಪಕ್ಷ ಅಥವಾ ವೃದ್ಧಿಚಂದ್ರ. ಈ ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ಬರ್ತಕ್ಕಂತಹ ಈ ಅಂಶವನ್ನು ನಾವು ಕೃಷ್ಣ ಪಕ್ಷ ಅಂತೇಳಿ ಕರಿತೀವಿ. ಕೃಷ್ಣ ಪಕ್ಷ. ಇದೇ ರೀತಿಯಲ್ಲೇ ಶುಕ್ಲ ಪಕ್ಷದ ಪ್ರಥಮಿ ಅಂದರೆ ಶುಕ್ಲ ಪಕ್ಷ ಅಮಾವಾಸ್ಯೆಯಿಂದ ನಂತರದ ದಿನಗಳಲ್ಲಿ ಬರ್ತಕ್ಕಂತಹ ಮೊದಲನೇ ದಿನವನ್ನು ಪ್ರಥಮಿ ಅಂತ ಹೇಳ್ತೀವಿ. ಇದೇ ರೀತಿ ಹುಣ್ಣಿಮೆಯವರೆಗೂ 14 ದಿನಗಳು ಅಥವಾ 14 ತಿಥಿಗಳು ಉಂಟಾಗೋದ್ರಿಂದ ಪ್ರಥಮಿ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶ, ದ್ವಾದಶ, ಚತುರ್ದಶ, ಈ ರೀತಿ ಹುಣ್ಣಿಮೆ, ಈ ಫಲಗಳನ್ನು, ಈ ರೀತಿಯ ತಿಥಿಗಳನ್ನು ನಾವು ಹೇಳೋವಂಥದ್ದು. ಇದೇ ರೀತಿ ಕೃಷ್ಣ ಪಕ್ಷದ ಪ್ರಥಮಿ ತಿಥಿ ಇಲ್ಲಿಂದ ಪ್ರಾರಂಭ ಆಗೋವಂಥದ್ದು. ಕೃಷ್ಣ ಪಕ್ಷದ ಪ್ರಥಮಿ ತಿಥಿ, ದ್ವಿತೀಯ ತಿಥಿ, ತೃತೀಯ, ಚತುರ್ಥಿ, ಪಂಚಮಿ, ನವಮಿ, ಪಂಚಮಿ ಆದಮೇಲೆ ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶ, ದ್ವಾದಶ, ತ್ರಯೋದಶ, ಚತುರ್ದಶ, ನಂತರ ಬರೋ ಅಂಥದ್ದು ಅಮಾವಾಸ್ಯೆ. ನಾವು ಏಕಾದಶಿ ತಿಥಿ ಅಂತ ಅನ್ಕೊತೀವಿ ಅಂತ ಕರೀತಾರೆ. ತಿಂಗಳಿಗೆ ಬರ್ತಕ್ಕಂತಹ 2 ಏಕಾದಶಿ ತಿಥಿಗಳು. ಈ ರೇಖೆಯಲ್ಲಿ ನೋಡಿದಾಗ ನಮಗೆ ಒಂದು ತ್ರಿಭುಜಾಕಾರ, ಚಂದ್ರ ಒಮ್ಮೆ ಇಲ್ಲಿದ್ದರೆ, ಸೂರ್ಯ ಇಲ್ಲಿದ್ದರೆ, ಭೂಮಿ ಇಲ್ಲಿರುತ್ತೆ. ತ್ರಿಭುಜಾಕಾರದಲ್ಲಿ 120 ಡಿಗ್ರಿನಲ್ಲಿ 3 ಗ್ರಹಗಳು ಬರೋದರಿಂದ ಈ ಏಕಾದಶಿ ತಿಥಿಯನ್ನು ಒಂದು ಕಾಲ್ಪನಿಕವಾಗಿ ಅಥವಾ ಪ್ರಾಯೋಗಿಕವಾಗಿಯೂ ಕೂಡ ಅಥವಾ ಜ್ಯೋತಿಷ್ಯ ರೀತಿಯಲ್ಲೂ ಸಹ ಶುಭವಾದ ದಿನವೆಂದು ಕೂಡ ನಾವು ತಗೊಳ್ತೀವಿ. ಹಾಗಾಗಿ ಇದರಲ್ಲಿ ರಿಕ್ತ ತಿಥಿಗಳು ಬರ್ತವೆ, ಶುಭ ತಿಥಿಗಳು ಬರ್ತವೆ. ಅದರೆಲ್ಲ ವಿವರಣೆಯನ್ನು ನಾನು ಮುಂದೆ ಕೊಡ್ತಾ ಹೋಗ್ತೀನಿ. ಆದರೆ ನಾನು ಈ ವಿಡಿಯೋದಲ್ಲಿ ಹೇಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳು ರಚನೆಯನ್ನು ಆಗ್ತವೆ, ಯಾವ ಕಲ್ಪನೆಯಲ್ಲಿ ಈ ರೀತಿ ಉಂಟಾಗುತ್ತೆ ಅನ್ನೋವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಪ್ರಮುಖವಾಗಿ ಹೇಳೋ ಅಂಥದ್ದು, ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಈ ಭಾಗದಲ್ಲಿ ಚಂದ್ರ ಬೆಳಕನ್ನು ಹೊಂದಿರ್ತಾನೆ. ಅದರ ಹಿಂದಿನ ಭಾಗದಲ್ಲಿ ಬೆಳಕನ್ನು ಹೊಂದಿರದೆ ಈ ಸೂರ್ಯನ ನೆರಳನ್ನು
ಹೊಂದಿರೋದ್ರಿಂದ ಭೂಮಿಯನ್ನು ನಾವು ಈ ಕಡೆಯಿಂದ ಚಂದ್ರನನ್ನು ನೋಡಬೇಕಾದ್ರೆ ಚಂದ್ರನ ಬೆಳಕು ನಮಗೆ ಕಾಣದೇ ಇರೋದರಿಂದ ಆ ದಿನ ಅಮಾವಾಸ್ಯೆ ಉಂಟಾಗಿದೆ ಅನ್ನೋವಂಥದ್ದನ್ನು ನಾವು ಕಾಣ್ತೀವಿ. ಅಂದರೆ ಚಂದ್ರ ಗೋಚಾರನೇ ಆಗಲ್ಲ. ಆದರೆ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಇರ್ತಾನೆ. ಚಂದ್ರನ ಬೆಳಕು ನಮಗೆ ಕಾಣದೇ ಇರೋದರಿಂದ ಅಮಾವಾಸ್ಯೆ ಅನ್ನೋಂಥದ್ದು ಉಂಟಾಗುತ್ತೆ. ಈ ಅಮಾವಾಸ್ಯೆಯಿಂದ ವೃದ್ಧಿಚಂದ್ರ ಅನ್ನೋಂಥದ್ದು ಶುರುವಾಗುತ್ತೆ. ತನ್ನ ಬೆಳಕನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾನೆ ಅಥವಾ ತನ್ನ ಗಾತ್ರವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾನೆ. ನಾವು ವಿವಿಧ ಹ್ಯಾಂಗಲ್ನಲ್ಲಿ, ಕೋನಗಳಲ್ಲಿ ನಾವು ಚಂದ್ರನನ್ನು ನೋಡ್ತೀವಿ. ಏಕೆಂದರೆ ಇಲ್ಲಿರ್ತಕ್ಕಂತಹ ಚಂದ್ರ ತನ್ನ ಚಲನೆಯನ್ನು ಹೊಂದಿರೋದ್ರಿಂದ ಹಲವು ಜಾಗಗಳಲ್ಲಿ ತನ್ನ ಸ್ಥಳವನ್ನು ಬದಲಾವಣೆಯನ್ನು ಮಾಡ್ಕೊಂಡು ಹೋಗ್ತಾನೆ. ಬೇರೆ ಬೇರೆ ಕೋನಗಳಲ್ಲಿ ನಾವು ಚಂದ್ರನನ್ನು ನೋಡಿದಾಗ ತನ್ನ ಗಾತ್ರ ಹೆಚ್ಚಿಸ್ಕೊಳ್ತಾ ಹೋಗುತ್ತೆ. ಈ ಗಾತ್ರವನ್ನು ಹೆಚ್ಚಿಸ್ಕೊಳ್ತಾ ಹೋಗಲಿಕ್ಕೆ ಇರ್ತಕ್ಕಂತಹ ಒಂದು ವಿಚಾರವನ್ನು ನಾವು ವೃದ್ಧಿಚಂದ್ರ ಅಂತೇಳಿ ಕರಿತೀವಿ. ಇದೇ ವೃದ್ಧಿಚಂದ್ರವನ್ನು ಜ್ಯೋತಿಷ್ಯ ರೀತಿಯಲ್ಲಿ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಅಂತ ಹೇಳ್ಬಿಟ್ಟು ಕರಿತೀವಿ. ನಂತರ ಇದೇ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬರುತ್ತೆ. ಅಂದರೆ ಸೂರ್ಯನಿಂದ ಚಂದ್ರ ಬೆಳಕನ್ನು ಹೊಂದಿ ಬೆಳಕು ಹೊಂದಿರತಕ್ಕಂತಹ ಜಾಗವನ್ನು ನಾವು ಭೂಮಿಯಿಂದ ನೋಡಿದಾಗ ಪೂರ್ಣ ಚಂದ್ರನನ್ನು ನಾವು ಕಾಣೋದ್ರಿಂದ ಇದನ್ನು ಹುಣ್ಣಿಮೆ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಹುಣ್ಣಿಮೆಯಿಂದ ಮತ್ತೆ ಅಮಾವಾಸ್ಯೆವರೆಗೂ ತನ್ನ ಗಾತ್ರವನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ತಾ ಇರೋವಂಥ ವಿಚಾರಕ್ಕೆ ನಾವು ಕ್ಷೀಣಚಂದ್ರ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಕ್ಷೀಣಚಂದ್ರವನ್ನು ಜ್ಯೋತಿಷ್ಯ ರೀತಿಯಲ್ಲಿ ಕೃಷ್ಣ ಪಕ್ಷ ಅಂತ ಕೂಡ ಕರಿತೀವಿ. ಹಾಗಾಗಿ ಈಗ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋಂಥದ್ದು ಹೇಗೆ ನಿರ್ಮಾಣ ಆಯಿತು ಅನ್ನೋಂಥದ್ದನ್ನು ನಾವು ತಿಳ್ಕೊಂಡಿದ್ದೀವಿ. ಒಟ್ಟು 15 ತಿಥಿಗಳು, ಇಲ್ಲೂ ಕೂಡ ಒಟ್ಟು 15 ತಿಥಿಗಳು. ಈ 2 ತಿಥಿಗಳು ಪೂರ್ಣವಾಗಲಿಕ್ಕೆ 27.3 ದಿನಗಳು ಬೇಕಾಗ್ತವೆ. ಇದನ್ನು 365ರಿಂದ 366 ದಿನಗಳಿಗೆ ಸಮವಾಗಿ ಹಂಚಿಕೆ ಮಾಡಲಿಕ್ಕಾಗಿಯೇ ಜ್ಯೋತಿಷ್ಯದಲ್ಲಿ ಸಾಧ್ಯವಿಲ್ಲದೆ ಇರೋದಕ್ಕೋಸ್ಕರ ಮಧ್ಯದಲ್ಲಿ, ಅಂದರೆ ಆಷಾಢ ಮಾಸದ ನಂತರ ಬರ್ತಕ್ಕಂತಹ ದಿನಗಳಲ್ಲಿ ಪ್ರತಿ 4 ವರ್ಷಗಳಿಗೆ ಒಮ್ಮೆ ಅಧಿಕ ಆಷಾಢ ಮಾಸ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಈ ಅಧಿಕ ಆಷಾಢ ಅನ್ನೋಂಥದ್ದು ಒಂದೇ ತಿಂಗಳಲ್ಲಿ 2 ಹುಣ್ಣಿಮೆಗಳು ಸಂಭವಿಸ್ತವಲ್ಲ, ಆ ತಿಂಗಳು ಯಾವುದು ಅಂತ ನೋಡಿಕೊಂಡು ಆ ತಿಂಗಳನ್ನು ನಾವು ಅಧಿಕ ಆಷಾಢ ಅಂತ ಹೇಳ್ಬಿಟ್ಟು ಕರೆಯೋವಂಥದ್ದು. ಪ್ರತಿ 4 ವರ್ಷಗಳಿಗೆ ಒಮ್ಮೆ ಒಂದು ತಿಂಗಳನ್ನು ಹೆಚ್ಚಿಗೆ ಇಟ್ಕೊಂಡು ಈ ಮಾಸವನ್ನು ನಾವು ಕ್ಯಾಲ್ಕುಲೇಷನ್ ಮಾಡೋ ಅಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಅಮಾವಾಸ್ಯೆಯಿಂದ ಹುಣ್ಣಿಮೆಗೂ, ಹುಣ್ಣಿಮೆಯಿಂದ ಅಮಾವಾಸ್ಯೆಗೂ ಒಂದು ಸರ್ಕಲ್ ಆಗಲಿಕ್ಕೆ 27.3 ದಿನಗಳು ಬೇಕಾಗುತ್ತೆ. ಇದನ್ನು 365 ದಿನಗಳಿಗೆ ನಾವು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ 4 ವರ್ಷಗಳಿಗೆ ಒಮ್ಮೆ ಅಧಿಕ ಆಷಾಢ ಅನ್ನೋಂಥ ಒಂದು ಕಾನ್ಸೆಪ್ಟನ್ನು ತಂದುಬಿಟ್ಟು ಅದರಲ್ಲಿ ಬ್ಯಾಲೆನ್ಸನ್ನು ಮಾಡೋ ಅಂಥದ್ದು. ಯಾವಾಗೋ ಅಧಿಕ ಆಷಾಢ ಅಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. 4 ವರ್ಷಗಳಿಗೆ ಒಮ್ಮೆ ಒಂದೇ ಮಾಸದಲ್ಲಿ 2 ಹುಣ್ಣಿಮೆಗಳು ಸಂಭವಿಸ್ತವೆ. ಅಂತಹ ಮಾಸವನ್ನು ನೋಡಿ ಆ ಮಾಸಕ್ಕೆ ಅಧಿಕ ಆಷಾಢ ಅಂತ ಹೇಳ್ಬಿಟ್ಟು ಕರೆಯೋ ಅಂಥದ್ದು. ಎಲ್ಲರಿಗೂ ಕೂಡ ನಮಸ್ಕಾರ.